ಎಮ್ ಎಸ್ ವರ್ಡ್ ವರ್ಡ್ ಅಂತ ತಗೋತೀನಿ. ವರ್ಡ್ ಎಮ್ ಎಸ್ ವರ್ಡ್ 2007 ವರ್ಷನ್. ಓಕೆ, ಇಲ್ಲಿ ಬಂದಿತ್ತು ಫಸ್ಟ್ ಮೊದಲ ಪಾರ್ಟ್ನಲ್ಲಿ ನಾವು ಟೇಬಲ್ ಬಗ್ಗೆ ಬೇಸಿಕ್ ತಿಳ್ಕೊಂಡಿದ್ದೀವಿ. ಯು ಕೆ ಏನಂತ ಹೇಳ್ತೀವಿ ನಾವು, ಕಾಲಮ್ಸ್ ಅಂತ ಹೇಳ್ತೀವಿ, ಯು ಕೆ ಏನಂತ ಹೇಳ್ತೀವಿ ನಾವು, ರೋ ಅಂತ ಹೇಳ್ತೀವಿ. ಇವು ನಡಬೇಕು ಸಣ್ಣ ಸಣ್ಣ ಬಾಕ್ಸ್ ಇರುತ್ತಲ್ವ, ಇವಕ್ಕನ್ನು ಏನಂತ ಹೇಳ್ತೀವಪ್ಪ ಅಂದರೆ ಸೆಲ್ಸ್. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಇವು ನಮ್ಮ ಕಾಲಮ್, ಇದು ರೋ, ಇವು ಕಾಲಮ್ಸ್, ಇವು ಕಾಲಮ್ಸನ್ನು ಹೇಳ್ತೀವಿ. ಅದಾಗೋಣ ಇವು ಸಣ್ಣ ಸಣ್ಣ ಏನು ಬಾಕ್ಸಸ್ ಇದೆ ಅಲ್ವಾ, ಇವಕ್ಕೆ ಏನಂತ ಹೇಳ್ತೀವಿ ಅಂದರೆ ನಾವು ಸೆಲ್ಸ್. ಈಗ ನಿಮಗೊಂದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಡಿಫಾಲ್ಟ್ ನಂಬರ್ ಆಫ್ ಕಾಲಮ್ಸ್ ಇನ್ ಎಮ್ ಎಸ್ ವರ್ಡಪ್ಪ ಅಂದರೆ 10 ಅಂತ ಹೇಳ್ಬೋದು. ಎಷ್ಟಂತ ಹೇಳ್ಬೋದು? 10. ಡಿಫಾಲ್ಟ್ ನಂಬರ್ ಆಫ್ ರೋ ಎಷ್ಟಂತ ಅಂದರೆ 8 ಅಂತ ಹೇಳ್ಬೋದು. ಡಿಫಾಲ್ಟ್ ನಂಬರ್ ಆಫ್ ಸೆಲ್ಸ್ ಅಂತ ಎಷ್ಟಂತ ಹೇಳಬೇಕಾದ್ರೆ ನಾವು 80 ಅಂತ ಹೇಳ್ಬೋದು. 10 × 8 80 ಆಗುತ್ತೆ. ನಾವು ಮೊದಲ ಪಾರ್ಟ್ನಲ್ಲಿ ಇವೆಲ್ಲ ಸೆಟ್ಟಿಂಗ್ ಬಗ್ಗೆ ತಿಳ್ಕೊಂಡಿದ್ದೆವು. ಇವಾಗ ಪಾರ್ಟ್ ನಂಬರ್ 2 ಲೇಔಟ್. ನೀವು ಇನ್ಸರ್ಟ್ನಲ್ಲಿ ಟೇಬಲ್ ಸೆಕ್ಷನ್ನಲ್ಲಿ ಹೋಗಿ ಟೇಬಲ್ ತೊಗೊಂಡಾಗ 2 ಅಲ್ಟರ್ನೇಟ್ ಮೆನ್ಯೂಗಳು ಓಪನ್ ಆಗುತ್ತೆ. ಮೊದಲನೇ ಮೆನ್ಯೂ ಹೆಸರು ಏನಪ್ಪ ಅಂದರೆ ಡಿಸೈನು, ನಾವು ಮೊದಲ ಪಾರ್ಟ್ನಲ್ಲಿ ತಿಳ್ಕೊಂಡಿದ್ದೆವು. ಎರಡನೇ ಪಾರ್ಟ್ ಯಾವುದಪ್ಪ ಅಂದರೆ ಲೇಔಟ್. ನಾವು ಬಾಕ್ಸ್ ಯಾವ ಟೈಪ್ ಏನೇನು ಸೆಟ್ಟಿಂಗ್ಸ್ ಇರುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೀರಿ ಇವತ್ತಿನ ವಿಡಿಯೋದಾಗ. ಓಕೆನಾ? ಬಂದು ಫಸ್ಟ್ ಮೊದಲಿಗೆ ಸೆಲೆಕ್ಟ್ ಅಂತ ಬರುತ್ತೆ. ಸೆಲೆಕ್ಟ್ ಸೆಲ್ ಏನಾಗುತ್ತೆ? ಒಂದು ಸೆಲ್ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಕಾಲಮ್ ಏನಾಗುತ್ತೆ? ಒಂದು ಸೆಕೆಂಡ್. ಸೆಲೆಕ್ಟ್ ಸೆಲ್ ಏನಾಯಿತು? ಒಂದು ಸೆಲ್ ಸೆಲೆಕ್ಟ್ ಆಯಿತು. ಇಲ್ಲೇ ಬಂದುಬಿಟ್ಟು ಸೆಲೆಕ್ಟ್ ಕಾಲಮ್ ಅಂದರೆ ಏನಾಯಿತು? ಒಂದು ಕಂಪ್ಲೀಟ್ ಕಾಲಮ್ ಸೆಲೆಕ್ಟ್ ಆಯಿತು. ಇಲ್ಲೇ ಬಂದುಬಿಟ್ಟು ಸೆಲೆಕ್ಟ್ ರೋ ಅಂತ ಹೇಳ್ತೀನಿ. ರೋ ಅಂದರೆ ಒಂದು ರೋ ಸೆಲೆಕ್ಟ್ ಆಯಿತಾ? ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಇಲ್ಲಿ ಸೆಲೆಕ್ಟ್ ಟೇಬಲ್. ಸೆಲೆಕ್ಟ್ ಟೇಬಲ್ ಅಂತ ಇದೆ. ಟೇಬಲ್ ಕೂಡ ಸೆಲೆಕ್ಟ್ ಆಗಿದೆ. ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಸೌಂಡ್ ಕ್ಲಿಯರಾಗಿ ಬರ್ತಾ ಇದೆನಾ? ಎಸ್ ಸರ್, ಬರ್ತಾ ಇದೆ ಸರ್. ಓಕೆ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರ್ತೀನಿ, ವ್ಯೂ ಗ್ರಿಡ್ ಲೈನ್ಸ್ ಅಂತ ಹೇಳ್ತೀನಿ. ವ್ಯೂ ಗ್ರಿಡ್ ಲೈನ್ಸ್ ಅಂದರೆ ಏನಾದ್ರಿ ಸರ್? ಗ್ರಿಡ್ ಲೈನ್ಸ್ ಅಂದರೆ ನಾವು ಡಿಸೈನ್ ಪಾರ್ಟ್ನಲ್ಲಿ ತಿಳ್ಕೊಂಡಿದ್ದೆವು. ಫಸ್ಟ್ ಇಲ್ಲಿ ಡಿಸೈನ್ ಪೂರ ಟೇಬಲನ್ನು ಕಂಪ್ಲೀಟ್ ಟೇಬಲನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲೇ ಬಂದುಬಿಟ್ಟು ನಾನು ಏನು ಕ್ಲಿಕ್ ಮಾಡ್ತಾಯಿದ್ದೀನಿ, ನೋ ಬಾರ್ಡರ್ ಅಂತ ಮಾಡಿದ್ದೀನಿ. ನೋ ಬಾರ್ಡರ್ ಅಂತ ಮಾಡಿದಾಗ ಇದೇನು ಕಾಣ್ತಾ ಇದೆ ಅಲ್ಲ, ಇದಕ್ಕೇನಂತ ಹೇಳ್ತೀವಿ ನಾವು? ಗ್ರಿಡ್ ಲೈನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಗ್ರಿಡ್ ಲೈನ್ಸ್. ಇಲ್ಲಿ ಆಪ್ಷನ್ ಇದೆ ಈಗ, ವ್ಯೂ ಗ್ರಿಡ್ ಲೈನ್ಸ್. ಆಫ್ ಬೇಕಾ ಆನ್ ಬೇಕಾ? ಆಫ್ ಮಾಡಿದ್ರೆ ಟೇಬಲ್ ಇರುತ್ತೆ ಆದರೆ ಕಂಪ್ಲೀಟಾಗಿ ಕಾಣೋದಿಲ್ಲ. ಟೇಬಲ್ ಇರುತ್ತೆ ಕಂಪ್ಲೀಟಾಗಿ ಕಾಣೋದಿಲ್ಲ. ಆದರೆ ಇಲ್ಲೇ ಬರ್ತೀನಿ, ವ್ಯೂ ಗ್ರಿಡ್ ಲೈನ್ಸನ್ನು ಆನ್ ಮಾಡಿದಾಗ ಮತ್ತೆ ಟೇಬಲ್ ಏನು ಮಾಡ್ತಾ ಇದೆ? ಕಾಣ್ತಾ ಇದೆ. ಓಕೆನಾ? ಟೇಬಲ್ ಬೇಕಾದರೆ ಗ್ರಿಡ್ ಲೈನ್ಸನ್ನು ಆನ್ ಮಾಡಿ. ಇದು ಕಚ್ಚಾ ಟೇಬಲ್ ಅಂತ ಹೇಳ್ಬೋದು. ಕನ್ಫರ್ಮ್ ಪೂರ ಪಕ್ಕ ಅಲ್ಲ. ನಾ ಯಾವುದೇ ಕೆಲಸ ಮಾಡ್ತೀವಿ ಒಂದ್ಸರಿ ಹೇಳ್ತೀವಲ್ಲ, ಯಾವುದೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ, ನಾವೇನು ಮಾಡ್ತೀವಿ? ಸರ್ ಸ್ವಲ್ಪ ಡೆಮೋ ಮಾಡಲೇರಿ, ರಿಹರ್ಸಲ್ ಮಾಡಲೇರಿ ಅಂತೀವಿ. ಅದೇ ಟೈಪ್ ಇದು ನಮ್ಮ ಕಚ್ಚಾ ಟೇಬಲು. ಇದು ಫೈನಲ್ ಅಲ್ಲ. ಫೈನಲ್ ಟೇಬಲ್ ಬೇಕಾದರೆ ಇಲ್ಲೇ ಬಂದು ಆಲ್ ಬಾರ್ಡರ್ ಅಂತ ಮಾಡ್ತಿರಲ್ಲ, ಇದು ನಮ್ಮ ಟೇಬಲ್, ಫೈನಲ್ ಟೇಬಲ್. ಅದಾದ ತಕ್ಷಣ ನೆಕ್ಸ್ಟ್ ಬರುತ್ತೆ ಇಲ್ಲಿ ಗ್ರಿಡ್ ಲೈನ್ಸ್ ಆಗೋಣ, ಪ್ರಾಪರ್ಟಿ ಅಂತ ಬರುತ್ತೆ. ಇದು ಪೂರಾ ಟೇಬಲ್ ಬಗ್ಗೆನ ಸಂಕ್ಷಿಪ್ತವಾದ ಮಾಹಿತಿ ಇರುತ್ತೆ. ಓಕೆನಾ? ಟೇಬಲ್ನಲ್ಲಿ ಬಂದೇನೆ ಈಕ್ವಲ್ ಟು RAND ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಎಂಟರ್ ಅಂದರೆ ಏನು ಬರುತ್ತೆ? 3 ರೆಡಿಮೇಡ್ ಪ್ಯಾರಾಗ್ರಾಫ್ಗಳು ಬರುತ್ತೆ. ಕ್ಲಿಕ್ ಮಾಡ್ತೀನಿ. ಲೇಔಟ್ನಲ್ಲಿ ಬರ್ತೀನಿ, ಪ್ರಾಪರ್ಟೀಸ್ನಲ್ಲಿ ಬರ್ತೀನಿ. ಅಲೈನ್ ಆನ್ ಲೆಫ್ಟ್ Ctrl+L, ಅಲೈನ್ ಆನ್ ಸೆಂಟರ್ Ctrl+C. ಇಲ್ಲೇನು ಬಗ್ಗಿದೆ? ಟೇಬಲ್, ರೋ, ಕಾಲಮ್, ಸೆಲ್. 4 ಆಪ್ಷನ್ ಇದೆನಾ? ಮೊದಲ ಆಪ್ಷನ್ ಹೇಳ್ತಾ ಇದ್ದೀನಿ ಟೇಬಲ್. ಟೇಬಲ್ನಲ್ಲಿ ಅಲೈನ್ಮೆಂಟ್ ಲೆಫ್ಟ್ ಅಂದರೆ ಏನಾಗಿದೆ? ಕಾಲಮ್ ನಮ್ಮ ಟೇಬಲ್ ಲೆಫ್ಟ್ನಲ್ಲಿ ಇದೆ. ಇಲ್ಲೇ ಕ್ಲಿಕ್ ಮಾಡಿ ಸೆಂಟರ್ ಅಂತ ಕ್ಲಿಕ್ ಮಾಡ್ತೀನಿ. ನಮ್ಮ ಟೇಬಲ್ ಏನಾಯಿತು? ಸೆಂಟರ್ನಲ್ಲಿ ಬಂತು. ಪೇಜ್ ಸೆಂಟರ್ನಲ್ಲಿ ಬಂತು. ಇಲ್ಲೇ ಕ್ಲಿಕ್ ಮಾಡ್ತೀನಿ. ರೈಟ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಯಿತು? ನಮ್ಮ ಟೇಬಲ್ ರೈಟಿಗೆ ಬಂತು. ಲೆಫ್ಟ್ ಅಂದರೆ ಲೆಫ್ಟ್, ಸೆಂಟರ್ ಅಂದರೆ ಸೆಂಟರ್, ರೈಟ್ ಅಂದರೆ ರೈಟ್. ಇದು ನನ್ನ ಆಪ್ಷನ್ ಇತ್ತು. ಇಲ್ಲೇನಿದೆ? ಅರೌಂಡ್ ಅಂತ ಇದೆ. ಟೆಕ್ಸ್ಟ್ ರ್ಯಾಪಿಂಗ್ ಅರೌಂಡ್ ಅಂತ ಇದೆ. ಅರೌಂಡ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಲೆಫ್ಟ್ ಅಂತ ಹೇಳ್ತೀನಿ. ಇಲ್ಲೇ ಬಂದುಬಿಟ್ಟು ಸೆಂಟರ್ ಅಂತ ಹೇಳ್ತೀನಿ. ಇಲ್ಲೇ ಬಂದುಬಿಟ್ಟು ರೈಟ್ ಅಂತ ಹೇಳ್ತೀನಿ. ಯಾವ ಸೈಡ್ ಬೇಕಾದ್ರೂ ತೊಗೋಬೋದು. ಲೆಫ್ಟ್, ರೈಟ್, ಸೆಂಟರ್ ಯಾವ ಸೈಡ್ ಬೇಕಾದ್ರೂ ತೊಗೋಬೋದು. ನಾವು ಕ್ಯಾಜುವಲಿ ಯೂಸ್ ಮಾಡೋದು ಅರೌಂಡ್ನಲ್ಲಿ ಸೆಂಟರ್ ಆಪ್ಷನನ್ನು ಭಾಳ ಜನ ಯೂಸ್ ಮಾಡ್ತಾರೆ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ರೋ ಅಂತ ಇದೆ. ರೋನಲ್ಲಿ ಬಂದಾಗ ನೆಕ್ಸ್ಟ್ ಅಂತ ಮಾಡ್ತೇನೆ, ಅಥವಾ ಪ್ರೀವಿಯಸ್ ಅಂತ ಮಾಡ್ತೇನೆ. ಇಲ್ಲಿ ರೋ ಹೈಟ್ಗಿನ ಹೆಚ್ಚಿಗೆ ಮಾಡಿದರೆ ಇಲ್ಲಿ ಹೆಚ್ಚಿಗೆ ಮಾಡ್ಬೋದು. ಸರ್ ಆಗ್ತಾ ಇಲ್ಲ, ನೆಕ್ಸ್ಟ್ ಮಾಡಿ ನೋಡಿ ಆಗುತ್ತೆ. ಮತ್ತು ಇಲ್ಲಿನೂ ರೋ ಹೈಟನ್ನು ಹೆಚ್ಚಿಗೆ ಮಾಡ್ತಾಯಿದ್ದೀನಿ, ಸರ್ ಆಗ್ತಾ ಇಲ್ಲ, ನೆಕ್ಸ್ಟ್ ಮಾಡಿ ಮತ್ತೆ ಆಗುತ್ತೆ. ಓಕೆನಾ? ಅದಾದ ತಕ್ಷಣ ಕಾಲಮ್ ಬಗ್ಗೆ ಬರುತ್ತೆ.
ನೆಕ್ಸ್ಟ್ ಕಾಲಮ್ ಅಂತ ಅಂತೀನಿ. ಬೇಕಾದರೆ ಇಲ್ಲಿ ವಿಡ್ತ್ಗಳನ್ನ ಹೆಚ್ಚಿಗೆ ಮಾಡ್ಬೋದು. ಸರ್ ಆಗ್ತಾಯಿಲ್ಲ, ನೆಕ್ಸ್ಟ್ ಕಾಲಮಲ್ಲಿ ಮತ್ತೆ ವಿಡ್ತಲ್ಲಿ ಚೇಂಜಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಸೆಲ್ ಅಂತ ಇದೆ. ಏನಂತ ಇದೆ? ಸೆಲ್. ಸರ್ ಸೆಲ್ ಅಂದರೆ ಏನಂತ ವರ್ಕ್ ಮಾಡುತ್ತೆ? ನಾನು ಇಲ್ಲಿ ಪ್ರೆಸೆಂಟಾಗಿ ಒಂದು ಟೇಬಲಲ್ಲಿ ಬರಿತಾ ಇದ್ದೀನಿ, ಒಂದು ನಾರ್ಮಲ್ ಡಾಟಾನ ಟೈಪ್ ಮಾಡ್ತಾ ಇದ್ದೀನಿ. ಮಾಡಿದಾಗ ಪೂರಾ ಕಂಪ್ಲೀಟ್ ಟೇಬಲನ್ನು ಸೆಲೆಕ್ಟ್ ಮಾಡಿದ್ದೀನಿ, ಪ್ರಾಪರ್ಟಿನಲ್ಲಿ ಬರ್ತಾ ಇದ್ದೀನಿ. ಬಂದು ಸೆಲ್ನಲ್ಲಿ ಏನಿದೆ ಇಲ್ಲಿ ಬಂದುಬಿಟ್ಟು ವರ್ಟಿಕಲ್ ಅಲೈನ್ಮೆಂಟ್ ಟಾಪ್ ಅಂತ ಇದೆ. ನಾನು ಸೆಂಟ್ರ್ ಅಂತ ಕ್ಲಿಕ್ ಮಾಡ್ತೀನಿ, ಸೆಂಟ್ರ್ನಲ್ಲಿ ಬಂತ ಇಲ್ಲೇ ಬರ್ತೀನಿ. ವರ್ಟಿಕಲ್ ಅಲೈನ್ಮೆಂಟ್ ಏನಂತ ಬಾಟಮ್ ಅಂತ ಕ್ಲಿಕ್ ಮಾಡ್ತೀನಿ, ಬಾಟಮ್ ಅಂತ ಮಾಡ್ತೀನಿ. ಇಲ್ಲೇ ಬಂದುಬಿಟ್ಟು ಲೆಫ್ಟ್ ಟಾಪ್ ಸೆಂಟರ್ ಬಾಟಮ್, ಟಾಪ್ ಸೆಂಟರ್ ಬಾಟಮ್ ಯಾವುದು ಬೇಕಾದ್ರೂ ತೊಗೋಬೋದು. ಟಾಪ್ ಅಂದರೆ ನಿಮ್ಮ ಟೆಕ್ಸ್ಟ್ ಏನಾಗಿದೆ ಟಾಪ್ನಲ್ಲಿ ಬರ್ತಾ ಇದೆ. ಇಲ್ಲೇ ಬಂದು ಸೆಂಟರ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಟೆಕ್ಸ್ಟ್ ಸೆಂಟರ್ನಲ್ಲಿ ಬರುತ್ತೆ. ಇಲ್ಲೇ ಬಂದು ನಿಮ್ಮ ಟೆಕ್ಸ್ಟನ್ನು ಬಾಟಮ್ ಅಂತ ಕ್ಲಿಕ್ ಮಾಡಿ ಬಾಟಮ್ನಲ್ಲಿ ಬರುತ್ತೆ. ಓಕೆನಾ. ನಿಮಗೆ ಎಲ್ಲಿ ಬೇಕು ಅಲ್ಲಿ ನೀವು ಟೆಕ್ಸ್ಟ್ಗಳನ್ನು ತೊಗೋಬಹುದು. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಡಿಲೀಟ್ ಅಂತ ಇದೆ, ಡಿಲೀಟ್ ಸೆಲ್ ಅಂತ ಇದೆ. ಸರ್ ನಾನು ನೋಡಿರಿ, ನನಗೆ ಈ ಒಂದು 4 ಸೆಲ್ ಬೇಕಾಗಿಲ್ಲ ಸರ್, ಓನ್ಲಿ 4 ಸೆಲ್ ಡಿಲೀಟ್ ಮಾಡಬೇಕಾಗಿದೆ. ಇವು 4 ಸೆಲ್ಲನ್ನು ಸೆಲೆಕ್ಟ್ ಮಾಡಿದ್ದೀನಾ, ಇಲ್ಲೇ ಬಂದು ಡಿಲೀಟ್ ಸೆಲ್ ಅಂತ ಕ್ಲಿಕ್ ಮಾಡ್ತೀನಿ. ಲೆಫ್ಟ್ ಬೇಕಾ ಅಪ್ ಬೇಕಾ ಅಂತ ಇದೆ, ನಾನು ಲೆಫ್ಟ್ ಅಂತ ಮೂವ್ ಮಾಡಿದ್ದೀನಿ. ಲೆಫ್ಟ್ ಕಡೆಯಿಂದ 4 ಸೆಲ್ ಹೋಯ್ತಾ, ಇಲ್ಲೇ ಕ್ಲಿಕ್ ಮಾಡ್ತೀನಿ. ಸರ್ ನನಗೆ ಇವೆರಡು ಕಾಲಮ್ ಬೇಕಾಗಿದ್ದಿಲ್ಲ ಸರ್, ಇಲ್ಲೇ ಬರ್ತೀನಿ ಡಿಲೀಟ್ ಕಾಲಮ್ ಅಂತ ಕ್ಲಿಕ್ ಮಾಡ್ತೀನಿ. ಕಾಲಮ್ ಡಿಲೀಟ್ ಆಯಿತಾ. ನೆಕ್ಸ್ಟ್ ಆಪ್ಷನ್ ಬರ್ತೀನಿ ಡಿಲೀಟ್ ರೋ ಅಂತ ಇದೆ. ಡಿಲೀಟ್ ರೋ ಅಂದರೆ ಸೆಲೆಕ್ಟ್ ಮಾಡ್ತೀನಿ, ಡಿಲೀಟ್ ಅಂತ ಕ್ಲಿಕ್ ಮಾಡ್ತೀನಿ, ಡಿಲೀಟ್ ರೋ ಅಂತ ಕ್ಲಿಕ್ ಮಾಡ್ತೀನಿ. ಡಿಲೀಟ್ ಆಯಿತಾ. ನೆಕ್ಸ್ಟ್ ಆಪ್ಷನ್ ಇದೆ, ಓಕೆನಾ. ನೆಕ್ಸ್ಟ್ ಆಪ್ಷನ್ ಇದೆ ಡಿಲೀಟ್ ಟೇಬಲ್ ಅಂತ ಇದೆ. ಡಿಲೀಟ್ ಟೇಬಲ್ ಅಂದರೆ ಸೆಲೆಕ್ಟ್ ಮಾಡಿದ್ದೀನಿ, ಕಂಪ್ಲೀಟ್ ಟೇಬಲ್ ಡಿಲೀಟ್ ಮಾಡಬೇಕಿತ್ತಾ, ಇಲ್ಲೇ ಬರ್ತೀನಿ ಡಿಲೀಟ್ ಟೇಬಲ್ ಅಂತ ಕ್ಲಿಕ್ ಮಾಡ್ತೀನಿ. ಕಂಪ್ಲೀಟಾಗಿ ಟೇಬಲ್ ಕೂಡ ಡಿಲೀಟ್ ಮಾಡ್ಬೋದು. ಬೇಕಾದರೆ ನೀವು ಭಾಳಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೇಳಿರಿ, ಟೇಬಲ್ನಲ್ಲಿ ಸೆಟ್ಟಿಂಗ್ ಬೇಸಿಕ್ ಗೊತ್ತಿರುತ್ತೆ, ಅಡ್ವಾನ್ಸ್ ಗೊತ್ತಿರೋದಿಲ್ಲ. ನಾವು ಇವತ್ತು ಹೇಳ್ತಾ ಇರೋದು ಅಡ್ವಾನ್ಸ್ ಕ್ಲಾಸ್. ಓಕೆನಾ. ಬೇಸಿಕ್ ಸೆಟ್ಟಿಂಗ್ ಭಾಳ ಜನ ಗೊತ್ತಿರುತ್ತೆ, ಟೇಬಲ್ ತೊಗೋಬೋದು, ಅದರಲ್ಲಿ ಮ್ಯಾಟ್ರ್ ಎಂಟ್ರಿ ಮಾಡ್ಬೋದು. ಆದರೆ ಅದರ ಟೇಬಲ್ನಲ್ಲಿ ಯಾವುದೇ ಸೆಲ್ ಡಿಲೀಟ್ ಮಾಡೋಕ್ಕೆ ಹೇಳಿ ಅವ್ರಿಗೆ ಗೊತ್ತಿರಲ್ಲ, ಎಷ್ಟು ಕಾಲಮ್ ಇದೆ ಅಂತ ಕೇಳಿ ಅದಕ್ಕೆ ಗೊತ್ತಿರಲ್ಲ, ಎಷ್ಟು ಸೆಲ್ ಇದೆ ಅಂತ ಕೇಳಿ ಅದ್ರ ಬಗ್ಗೆ ಗೊತ್ತಿರಲ್ಲ. ಓಕೆನಾ. ಅದಾದ ತಕ್ಷಣ ಬರುತ್ತೆ ನೆಕ್ಸ್ಟ್. ಮತ್ತು ಇಲ್ಲಿ ಒಂದು ಆಪ್ಷನ್ ಬರ್ತಾ ಇದೆ. ಇದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಇನ್ಸರ್ಟ್ ಅಬೌವ್, ಇನ್ಸರ್ಟ್ ಬಿಲೋ, ಲೆಫ್ಟ ರೈಟ್ ಅಂತ ಇದೆ. ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಸುಮ್ಮನೆ ಬೇಸಿಕ್ಗೋಸ್ಕರ ಒಂದು ಮ್ಯಾಟ್ರನ್ನ ಟೈಪ್ ಮಾಡ್ತಾಯಿದ್ದೀನಿ. ಓಕೆನಾ. ಇಲ್ಲೇನು ಮಾಡ್ತೀನಿ ಸರ್, ನನಗೆ ಮ್ಯಾಗ್ ಒಂದು ಕಾಲಮ್ ಬೇಕಾಯ್ತು, ಮ್ಯಾಗ್ ಒಂದು ರೋ ಬೇಕಾಯ್ತು ಸರ್, ಇನ್ಸರ್ಟ್ ಅಬೌವ್. ಸರ್ ಇನ್ನೊಂದು ಬೇಕು ಸರ್, ಇನ್ಸರ್ಟ್ ಅಬೌವ್. ಸರ್ ತೆಳಗಡೆ ಬೇಕು ಸರ್, ಇನ್ಸರ್ಟ್ ಬಿಲೋ. ಇನ್ನೊಂದು ಬೇಕು ಸರ್, ಇನ್ಸರ್ಟ್ ಬಿಲೋ. ಬಂತ. ಸರ್ ಲೆಫ್ಟಿಗೆ ಒಂದು ಕಾಲಮ್ ಬೇಕಾಯ್ತು ರೀ, ಇನ್ಸರ್ಟ್ ಲೆಫ್ಟ್. ಸರ್ ರೈಟಿಗೆ ಒಂದು ಕಾಲಮ್ ಬೇಕಾಯ್ತು ರೀ, ಇನ್ಸರ್ಟ್ ರೈಟ್. ಅಪ್ ಡೌನ್ ಬರೋದು ರೋ ಅಂತ ಹೇಳ್ತೀವಿ ನಾವು. ಅಪ್ ಡೌನ್ ಬರೋದು ರೋ, ರೈಟ್ ಲೆಫ್ಟ್ ಬರೋದು ಕಾಲಮ್. ರೈಟ್ ಲೆಫ್ಟ್ ಬರೋದು ಏನು ಬರುತ್ತೆ, ಕಾಲಮ್ ಅಂತ ಬರುತ್ತೆ. ತಾವು ರೋ ಬೇಕಾದರೆ ಇನ್ಸರ್ಟ್ ಮಾಡ್ಕೋಬೋದು, ಕಾಲಮ್ ಬೇಕಾದ್ರೂ ಕೂಡ ಇನ್ಸರ್ಟ್ ಮಾಡ್ಕೋಬೋದು. ಬೇಕಾಗಿಲ್ಲ ಅಂದರೆ ಇಲ್ಲಿ ಬಂದು ಡಿಲೀಟ್ ಕಾಲಮ್ ಅಥವಾ ಡಿಲೀಟ್ ರೋ ಅಂತ ಕೂಡ ನೀವು ಡಿಲೀಟ್ ಮಾಡಬಹುದು. ಓಕೆನಾ. ನೆಕ್ಸ್ಟ್ ಆಪ್ಷನ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ಮರ್ಜ್ ಅಂತ ಇದೆ. ಏನಿದೆ, ಮರ್ಜ್ ಸೆಲ್ ಅಂತ ಇದೆ. ಓಕೆ, ಮರ್ಜ್ ಸೆಲ್ ಅಂತ ಇದೆ. ಸರ್ ಮರ್ಜ್ ಸೆಲ್ ಅಂದರೆ ಏನು ಸರ್? ಮರ್ಜ್ ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಡಾಟಾನ ಸೆಲೆಕ್ಟ್ ಮಾಡ್ತೀನಿ. ಮರ್ಜ್ ಸೆಲ್ ಅಂತ ಕ್ಲಿಕ್ ಮಾಡ್ತೀನಿ. ಮರ್ಜ್ ಸೆಲ್ ಅಂದರೆ ಏನಾಯ್ತು ಸರ್? ಇಲ್ಲಿ ನೋಡಿ, 2 ಕಾಲಮ್, 3 ಕಾಲಮ್, 4 ಕಾಲಮ್, 7 ಕಾಲಮ್, ಸಾರಿ 2, 4, 6 ಹಿಂಗೆ ಓದ್ತೀನಿ ನಾನು. 7 ಕಾಲಮ್ ಇದೆ. ಇಲ್ಲಿ ಎಷ್ಟಿದೆ? 7 ಕಾಲಮ್ ಇದೆ. 7 ಕಾಲಮ್ಗಳು ಏನು ಮಾಡ್ತಾ ಇದೆಯಪ್ಪ ಅಂದರೆ, ಇಲ್ಲಿ ಬರ್ತಾ ಇದ್ದೀನಿ 7 ಕಾಲಮ್ಗಳು ಇಲ್ಲೇನು ಮಾಡ್ತಾ ಇದೆ, ಮರ್ಜ್ ಆಗಿದೆ. ಎಲ್ಲ ಕೂಡಿ ಒಂದೇ ಆಗಿದೆ. 7 ಕಾಲಮ್ಗಳು ಮರ್ಜ್ ಆಗಿದೆ. ಸರ್ ನಾರ್ಮಲ್ ಮಾಡಿತ್ತಾ, ಸ್ಪ್ಲಿಟ್. ಇನ್ನೊಂದು ಸರಿ ಮರ್ಜ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಮತ್ತೆ ಸೆಲೆಕ್ಟ್ ಮಾಡಿದ್ದೀನಿ, ಮರ್ಜ್ ಸೆಲ್ ಅಂತ ಕ್ಲಿಕ್ ಮಾಡ್ತೀನಿ. ಎಲ್ಲ ಸೆಲ್ಗಳು ಮರ್ಜ್ ಆಗಿ ಮತ್ತೆ ನಮಗೇನಾಗಿದೆಪ್ಪ ಅಂದರೆ ಒಂದೇ ಒಂದು ಸೆಲ್ ಆಗಿದೆ. ಎಲ್ಲ ಸೆಲ್ಗಳು ಮರ್ಜ್ ಆಗಿದೆ, ಒಂದೇ ಸೆಲ್ ಆಗಿದೆ. ಸರ್ ಪೈಲೆ ಅಪ್ಲೈ ಮಾಡ್ಬೇಕು ಸರ್. ಅನ್ಮರ್ಜ್ ಮಾಡಬೇಕಾದ್ರೆ ಫಸ್ಟ್ ಕಾಲಮ್ಗಳು ತಾವೇ ಎಣಿಸ್ಕೋಬೇಕು. ಓಕೆನಾ. ಎಷ್ಟಿದೆ? 2, 4, 6 ಕಾಲಮ್ ಇದೆ. ನಾ ಇಲ್ಲೇ ಬರ್ತೀನಿ, ಏನಂತ ಕ್ಲಿಕ್ ಮಾಡ್ತೀನಿ, ಸ್ಪ್ಲಿಟ್ ಸೆಲ್ ಕ್ಲಿಕ್ ಮಾಡಿ. ನಂಬರ್ ಆಫ್ ಕಾಲಮ್ಸ್ ಎಷ್ಟು ಬೇಕು? 6. ರೋ ಎಣಿಸ್ಬೇಕಾಗಿಲ್ಲ. ಇಲ್ಲಿ ನೀವು ಮ್ಯಾಕ್ಸಿಮಮ್ ಮಾಡಿರಿ, ರೋ ಎಣಿಸ್ಬೇಕಾಗಿಲ್ಲ. ಮ್ಯಾಕ್ಸಿಮಮ್ ಮಾಡಿರಿ, ನೀವು ರೋ ಆಟೋಮೆಟಿಕ್ಕಾಗಿ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಬಂತ ಆಟೋಮೆಟಿಕ್ ಮೊದಲಿನ ಪ್ಲೇ ಟೇಬಲ್ ಆಯಿತಾ. ಮತ್ತು ಇಲ್ಲಿನೂ ಕೂಡ ಕೌಂಟ್ ಮಾಡ್ತೀನಿ. ಏನಂತ ಕೌಂಟ್ ಮಾಡ್ತೀನಿ, ಕಾಲಮ್ಗಳನ್ನು ಕೌಂಟ್ ಮಾಡ್ತಾ ಇದ್ದೀನಿ. 2, 4, 6, 7. ಇಲ್ಲಿ ಸ್ಪ್ಲಿಟ್ ಸೆಲ್ಲಲ್ಲಿ ಹೋಗ್ತೀನಿ. ನಂಬರ್ ಆಫ್ ಕಾಲಮ್ 7.
ನಂಬರ್ ಆಫ್ ರೋ ಕೌಂಟ್ ಮಾಡಬೇಕಾಗಿಲ್ಲ, ಆಟೋಮೆಟಿಕ್ ಬರುತ್ತೆ. ಓಕೆ, ಸಮಥಿಂಗ್ ಎಲ್ಸ್ ಮಿಸ್ಸಿಂಗ್ ದೇರ್. ಓಕೆ, 1 second. Select the data, split cell. ಓಕೆನಾ, ಈಗ ಕರೆಕ್ಟ್ ಆಯ್ತಾ? ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನನಗೆ ಎಷ್ಟು ಬೇಕು, 7 ಬೇಕಾಗಿತ್ತು. 7 ಕಾಲಮು 4 ರೋನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ ಮಾಡ್ತೀನಿ. ನಮ್ಮ ಡಾಟಾ ಮತ್ತು ನಮ್ಮ ಟೇಬಲ್ ಮೊದಲಿನಾಗೆ ಆಯಿತು. ಕಾಣ್ತಾ ಇದೆನಾ? ಈ ಟೈಪ್ ಬೇಕಾದರೆ ಮಾಡ್ಬೋದು ಸರ್. ನಮ್ಮ ಟೇಬಲ್ ಇಲ್ಲಿಂದ ಸಪ್ರೇಟ್ ಟೇಬಲ್ ಆಗ್ಬೇಕು ಸರ್, ಸ್ಪ್ಲಿಟ್ ಟೇಬಲ್ ಆಯಿತಾ ಸರ್. ಇಲ್ಲಿಂದನೂ ಕೂಡ ಸಪ್ರೇಟ್ ಟೇಬಲ್ ಆಗ್ಬೇಕು. ಸಪ್ರೇಟ್ ಹೆಂಗಾಗುತ್ತೆ ಗೊತ್ತಾ? ನೀವು ಯಾವ ಸೆಲ್ ಅಥವಾ ಯಾವ ರೋ ಸೆಲೆಕ್ಟ್ ಮಾಡಿದ್ರಲ್ವಾ, ಆ ರೋ ಮೇಲಿನ ಭಾಗದಿಂದ ನಿಮ್ಮ ಟೇಬಲ್ ಏನು ಆಗುತ್ತೆಪ್ಪ ಅಂದರೆ ಸಪ್ರೇಟ್ ಆಗುತ್ತೆ. ಇಲ್ಲ ಆಯಿತಾ? ಇಲ್ಲೇ ಕ್ಲಿಕ್ ಮಾಡ್ತೀನಿ, ಸಪ್ರೇಟ್ ಟೇಬಲ್. ಇಲ್ಲೇ ಕ್ಲಿಕ್ ಮಾಡ್ತೀನಿ, ಸಪ್ರೇಟ್ ಟೇಬಲ್ ಕೊಡೋಣ. ಈ ಟೈಪ್ ಸಪ್ರೇಟ್ ಬೇಕಾದ್ರೂ ಕೂಡ ಟೇಬಲ್ಗಳನ್ನು ನೀವು ಮಾಡಬಹುದು. ಅದಾದ ತಕ್ಷಣ ನೆಕ್ಸ್ಟ್ ಬರುತ್ತೆ ಆಟೋ ಫಿಲ್. ಅದೇನು ಬರುತ್ತೆ? ಆಟೋ ಫಿಟ್ ಅಂತ ಬರುತ್ತೆ. ಆಟೋ ಫಿಟ್ ಅಂದರೆ ಏನಿದೆ ಸರ್? ಇಲ್ಲೇ ಕ್ಲಿಕ್ ಮಾಡ್ತೀನಿ, ಆಟೋ ಫಿಟ್ ಕಂಟೆಂಟ್ ಅಂದರೆ ಏನಾಯಿತು, ನೀವು ಮ್ಯಾಟ್ರ್ ಯಾವ ಟೈಪ್ ಬರೀತೀರಲ್ವಾ, ಆ ಟೈಪ್ ನಿಮ್ಮ ಟೇಬಲ್ ಹೈಟ್ ಬಿಡ್ತಾ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಗುತ್ತೆ. ಅಂದರೆ ಮ್ಯಾಟ್ರ್ ಯಾವ ಟೈಪ್ ಬರಿತೀರಿ ಆ ಟೈಪ್ ಮ್ಯಾಟ್ರ್ ಬರ್ದ ಹಾಗೆ ನಿಮ್ಮ ಟೇಬಲ್ ಹೈಟ ಬಿಡ್ತಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇದನ್ನು ಏನಂತ ಹೇಳ್ತೀನಿ, ಆಟೋ ಫಿಟ್ ರೋ ಹೈಟ್ ಅಂತ ಹೇಳ್ತೀನಿ, ಆಟೋ ಫಿಟ್ ಅಂತ ಹೇಳ್ತೀನಿ. ಇದನ್ನೇ ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡ್ತೀನಿ, ಫಿಟ್ ಟು ವಿಂಡೋಸ್ ಅಂತ ಮಾಡ್ತೀನಿ. ಸರ್ ಫಿಟ್ ಟು ವಿಂಡೋಸ್ ಅಂದರೆ ಏನು ಸರ್? ನಾನು ಇದರಲ್ಲಿರೋ ಡಾಟಾ ಡಿಲೀಟ್ ಮಾಡ್ತೀನಿ. ಟೇಬಲ್ ಸಣ್ಣದಾಯ್ತಾ? ಬೇಕಂತ ಡಾಟಾ ಡಿಲೀಟ್ ಮಾಡಿದ್ದೀನಿ ಸ್ಟೂಡೆಂಟ್ಸ್, ಎಲ್ಲ ಡಾಟಾ ಡಿಲೀಟ್ ಮಾಡಿದ್ದೀನಿ. ಆಟೋ ಫಿಟ್ಟಲ್ಲಿ ಬಂದು ಫಿಟ್ ಟು ವಿಂಡೋ ಅಂದರೆ ಹೀಗೆ ಹೇಳ್ತಾ ಇದ್ದೀನಿ, ಇಲ್ಲಿಂದ 6 ನಂಬರ್ವರೆಗೆ ಆಟೋಮೆಟಿಕ್ಕಾಗಿ ಡಾಟಾ ಬರುತ್ತೆ. ಬೇಕಾದರೆ ನೋಡಿ ಒಳಗೆ ಡಾಟಾ ಇರಲಿ ಬಿಡಲಿ, ಅದ್ರ ವಿಡ್ತ್ ಎಷ್ಟಿದೆ ಅಷ್ಟು ಕೊಡುತ್ತೆ. ಆಟೋ ಫಿಟ್ ವಿಂಡೋಸ್, ಆಟೋ ಫಿಟ್ ವಿಂಡೋಸ್ ಇಲ್ಲಿ ಹಿಡಿದಿಲ್ಲಿ ತನಕ 6 ತನಕ ಆಟೋಮೆಟಿಕ್ ಬಂತ. ಅದಾದ ತಕ್ಷಣ ನೆಕ್ಸ್ಟ್ ಏನಿದೆ, ಫಿಕ್ಸ್ಡ್ ಕಾಲಮ್ ಬಿಡುತ್ತಂತ ಇದೆ. ಫಿಕ್ಸ್ಡ್ ಕಾಲಮ್ ಬಿಡುತ್ತಂದ್ರೆ ಏನು ಸರ್? ಈ ನೋಡಿ ಸ್ಟೂಡೆಂಟ್ಸ್, ನಾನು ಬರಿತಾ ಇದ್ರೆ ಏನಾಗುತ್ತೆ, ರೈಟ್ ಲೆಫ್ಟ್ ಸ್ವಲ್ಪ ಟೇಬಲ್ ಮೂಮೆಂಟ್ ಆಗ್ತಾಯಿದೆ. ಆದರೆ ಇಲ್ಲೇ ಕ್ಲಿಕ್ ಮಾಡಿ ಫಿಕ್ಸ್ಡ್ ಕಾಲಮ್ ವಿಡ್ತ್ ಅಂತ ಅಂದರೆ ಮುಗಿದೋಯ್ತು ಸ್ಟೂಡೆಂಟ್. ನಿಮ್ಮದು ವಿಡ್ತಲ್ಲಿ ಟೇಬಲ್ ಹೆಚ್ಚಾಗೋದಿಲ್ಲ, ಹೈಟಲ್ಲಿ ಹೆಚ್ಚಾಗುತ್ತೆ. ವಿಡ್ತಲ್ಲಿ ಟೇಬಲ್ ಏನೂ ಹೈಟ್ ಆಗೋದಿಲ್ಲ, ಹೈಟಲ್ಲಿ ಮಾತ್ರ ನಾವು ಬರಿಬೋದು, ವಿಡ್ತಲ್ಲಿ ನಾವು ಎಕ್ಸ್ಪೆಂಡ್ ಮಾಡೋಕ್ಕೋಗಿ ಆಗೋದಿಲ್ಲ. ಇಲ್ಲೇ ಬರ್ತೀನಿ, ಬೇಕಾದರೆ ಯಾವುದೇ ಡಾಟಾ ತೋರಿ. ಈಗ ನನಗೇನಾಗಿದೆಪ್ಪ ಅಂದ್ರೆ ಸಮಸ್ಯೆ, ಈಗ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ರೋ ಹೈಟ್ ಮತ್ತು ಕಾಲಮ್ ವಿಡ್ತ್ ಅಂತ ಇದೆ. ರೋ ಹೈಟ್ ಅಂದರೆ ಏನು ಸರ? ಹೈಟನ್ನು ಹೆಚ್ಚಿಗೆ ಮಾಡಿ, ಇಲ್ಲಿ ಹೆಚ್ಚಿಗೆ ಮಾಡ್ತೀನಿ. ವಿಡ್ತ್ ಅಂತ ಇದೆ, ಕಾಲಮ್ ವಿಡ್ತನ್ನು ಹೆಚ್ಚಿಗೆ ಮಾಡ್ತಾಯಿದ್ದೀನಿ. ಕಾಣ್ತಾ ಇದ್ದೇನಾ? ಯಾವುದೇ ಬೇಕಾದರೆ ಹೆಚ್ಚಿಗೆ ಮಾಡ್ತಾಯಿದ್ದೇನೆ. ಇನ್ನು ನಾ ಏನು ಮಾಡ್ತೀನಪ್ಪ ಅಂದರೆ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಟ್ ಕಾಲಮನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ನಿಮಗೆ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್, ಆಟೋಮೆಟಿಕ್ ಎಲ್ಲ ರೋ ಎಲ್ಲ ಸೆಲ್ಲಿಂದ ಹೈಟ್ ಒಂದೇ ಇರಬೇಕು ಸರಪ್ಪ ಅಂದರೆ ಡಿಸ್ಟ್ರಿಬ್ಯೂಟ್ ಕಾಲಮ್ ಒಂದೇ ಸರಿ ಕ್ಲಿಕ್ ಮಾಡಿ. ಈಗ ಜಾದು ನೋಡಿ ಸ್ಟೂಡೆಂಟ್ಸ್, ಎಲ್ಲ ಕಾಲಮ್ದು ಎಲ್ಲ ಸೆಲ್ಲಿಂದ ಏನಾಗಿದೆಪ್ಪ ಅಂದರೆ ಒಂದೇ ಹೈಟ ವಿಡ್ತ್ ಇದೆ. ಬೇಕಾದರೆ ಕೌಂಟ್ ಮಾಡಿ ನೋಡಿ, ಎಲ್ಲ ಸೆಲ್ಲಿಂದು ಹೈಟ್ ವಿಡ್ತ್ ಸೇಮ್ ಇದೆ. ನಮ್ಮ ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು, ಅದು ಕಾರಣ ನಾವು ತೊಗೊಂಡಿರೋ ಕಾಲಮ್ ಅಥವಾ ಸೆಲ್ನಲ್ಲಿ ಏರಿಳಿತ ಹೆಚ್ಚಕಮ್ಮ ಆಗಿರ್ಬೋದು, ಅದಕ್ಕೋಸ್ಕರ ಆಗಿರುತ್ತೆ. ಅಥವಾ ಸ್ಪ್ಲಿಟ್ ಆಗಿರುತ್ತೆ, ಓಕೆನಾ, ಅದು ಇಶ್ಯೂ ಆಗಿರ್ಬೋದು. ಬೇಕಾದರೆ ನಾವು ಹೊಸ ಟೇಬಲನ್ನು ತೊಗೋತಾ ಇದ್ದೀನಿ. ಇಲ್ಲೇ ಬಂದು ಟೇಬಲನ್ನು ಕ್ಲಿಕ್ ಮಾಡಿದ್ದೀನಿ. ಈಗ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇನ್ನೊಂದು ತಮಗೆ ಯಾವುದೇ ಆಪ್ಷನ್ ಗೊತ್ತಾಗಿಲ್ಲಪ್ಪ ಅಂದರೆ ನಾವು ಅದನ್ನು ಇನ್ನೊಂದು ಸರಿ ಕ್ಲಿಯರ್ ಹೇಳ್ತೀವಿ. ಇಲ್ಲಿ ಹೈಟನ್ನು ಹೆಚ್ಚಿಗೆ ಮಾಡ್ತಾಯಿದ್ದೀನಿ, ಇಲ್ಲಿ ವಿಡ್ತನ್ನು ಹೆಚ್ಚಿಗೆ ಮಾಡ್ತಾಯಿದ್ದೀನಿ. ಈಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಇಲ್ಲೇ ಸೆಲೆಕ್ಟ್ ಮಾಡಿ, ಸರ್ ಎಲ್ಲದೂ ಹೈಟ್ ವಿಡ್ತ್ ಒಂದೇ ಆಗಬೇಕಪ್ಪ ಅಂದರೆ ಇಲ್ಲೇ ಕ್ಲಿಕ್ ಮಾಡಿ, ಡಿಸ್ಟ್ರಿಬ್ಯೂಟ್ ಕಾಲಮ್ ಒಂದೇ ಹೈಟ್ ವಿಡ್ತ್, ಡಿಸ್ಟ್ರಿಬ್ಯೂಟ್ ಕಾಲಮ್ ಒಂದೇ ಹೈಟ್ ವಿಡ್ತ್ ಬೇಕಾದರೆ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಇಲ್ಲಿ ಅಲೈನ್ಮೆಂಟ್ ಅಂತ ಬರುತ್ತೆ. ಏನು ಬರುತ್ತೆ? ಅಲೈನ್ಮೆಂಟ್ ಅಂದರೆ ನಾನು ಏನು ಮಾಡ್ತಾಯಿದ್ದೀನಿ, ಬೇಕಂತ ಸ್ವಲ್ಪ ಹೈಟ್ ಹೆಚ್ಚಿಗೆ ಮಾಡ್ತಾಯಿದ್ದೀನಿ. ಯಾವುದು? ರೋ, ಓಕೆನಾ. ಇಲ್ಲಿ ಏನೋ ಒಂದು ಡಾಟಾ ಟೈಪ್ ಮಾಡ್ತೇನೆ, ಮಾಡ್ದೇನಾ? ಇಲ್ಲಿ ಬರುತ್ತೆ, ನಾ ಪೇಜನ್ನು ಲ್ಯಾಂಡ್ಸ್ಕೇಪ್ ಮಾಡ್ತಾಯಿದ್ದೀನಿ. ಪೇಜನ್ನು ಏನು ಮಾಡ್ತಾಯಿದ್ದೀನಿ? ಲ್ಯಾಂಡ್ಸ್ಕೇಪ್, ಆಯಿತಾ. ನಿಮಗೆ ಯಾಕಪ್ಪ ಅಂದರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತೋರಿಸೋಕ್ಕೆ ಪೇಜನ್ನು ನಾವು ಚೇಂಜ್ ಮಾಡಿದೆ. ಇಲ್ಲೇನು ಮಾಡ್ತಾಯಿದ್ದೀನಿ, ಅಲೈನ್ ಆನ್ ಟಾಪ್ ಲೆಫ್ಟ್, ಅಲೈನ್ ಆನ್ ಟಾಪ್ ಸೆಂಟರ್, ಅಲೈನ್ ಆನ್ ಟಾಪ್ ರೈಟ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಾನು ಟೇಬಲ್ ಗಾತ್ರ ಸ್ವಲ್ಪ ಹೆಚ್ಚಿಗೆ ಮಾಡ್ತಾಯಿದ್ದೀನಿ, ನಿಮಗೆ ಪ್ರತಿಯೊಂದು ಆಪ್ಷನ್ ಕ್ಲಿಯರಾಗಿ ತಿಳಿಸೋಕ್ಕೋಸ್ಕರ. ಅಲೈನ್ ಆನ್ ಲೆಫ್ಟ್, ಸೆಂಟರ್, ರೈಟ್.
ಅಲೈನ್ಮೆಂಟ್ ಲೆಫ್ಟ್, ಸೆಂಟರ್ ರೈಟ್, ಸೆಂಟರ್ಡ್ ಲೆಫ್ಟ್, ಸೆಂಟರ್, ಸೆಂಟರ್ ರೈಟ್, ಅಲೈನ್ ಬಾಟಮ್ ಲೆಫ್ಟ್, ಬಾಟಮ್ ಸೆಂಟರ್, ಬಾಟಮ್ ರೈಟ್. ಯಾವುದೇ ಮೂಲೆಯಲ್ಲಿ ಒಂದು ಸೆಲ್ ಇರುತ್ತಲ್ವ, ಆ ಸೆಲ್ಲಿನ ಯಾವುದೇ ಮೂಲೆಯಲ್ಲಿ ಕೂಡ ನಿಮ್ಮ ಡಾಟಾನ ಅಡ್ಜಸ್ಟ್ ಮಾಡ್ಬೋದು. ಲೆಫ್ಟ್ ಟಾಪ್ ಲೆಫ್ಟ್ ಬೇಕಾ, ಟಾಪ್ ಲೆಫ್ಟ್. ಸರ್ ಸೆಂಟರ್ ರೈಟ್ ಬೇಕಾ, ಸೆಂಟರ್ ರೈಟ್ ಬೇಕಾ, ಸೆಂಟರ್ ರೈಟ್. ಸರ್ ನಮಗೆ ಸೆಂಟರ್ ಲೆಫ್ಟ್ ಬೇಕಾ, ಸೆಂಟರ್ ಲೆಫ್ಟ್, ಸೆಂಟರ್ ಬೇಕಾ, ಸೆಂಟರ್. ಯಾವುದೇ ಸೆಟ್ ಡಾಟಾ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ಅದಾದ ತಕ್ಷಣ ನೆಕ್ಸ್ಟ್ ಬರುತ್ತೆ ಟೆಕ್ಸ್ಟ್ ಡೈರೆಕ್ಷನ್ ಅಂತ ಬರುತ್ತೆ. ಏನು ಬರುತ್ತೆ, ಟೆಕ್ಸ್ಟ್ ಡೈರೆಕ್ಷನ್. ಸೊ ಟೆಕ್ಸ್ಟ್ ಡೈರೆಕ್ಷನ್ ಅಂದರೆ ಏನಿದೆ ಸರ್, ಟೆಕ್ಸ್ಟ್ ಡೈರೆಕ್ಷನಲ್ಲಿ ನಾ ಕ್ಲಿಕ್ ಮಾಡಿದ್ರೆ ಏನಾಯಿತು, ನಮ್ಮ ಡಾಟಾ ಈಗ ಈ ಟೈಪ್ ಸ್ಟ್ರೇಟ್ ಆಯ್ತಾ, ನಮ್ಮ ಡಾಟಾ ಈ ಟೈಪ್ ಮಾಡಬೇಕಾಗುತ್ತೆ. ನಾವು ಇದನ್ನು ಏನಾಯ್ತೀವಿ ನಾವು ಟೆಕ್ಸ್ಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಈ ಟೈಪ್ ಬೇಕಾ, ಈ ಟೈಪ್ ಬೇಕಾ, ಈ ಟೈಪ್ ಬೇಕಾ. ಕೆಲವೊಂದು ಆಫೀಸ್ಗಳಲ್ಲಿ ತಾವು ನೋಡಿರ್ತೀರ, ಓನ್ಲಿ ಹೆಡ್ಡಿಂಗ್ ಕಾಲಮ್ ಏನಿರುತ್ತೆ ಟೆಕ್ಸ್ಟ್ ಡೈರೆಕ್ಷನ್ ಅಪ್ ಮತ್ತು ಡೌನು, ಇದು ನಾರ್ಮಲ್, ಅಪ್ ಡೌನ್ ನಾರ್ಮಲ್ ಅಂತ ಇರುತ್ತೆ. ಬೇಕಾದರೆ ತೊಗೋಬೋದು. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಸೆಲ್ ಮಾರ್ಜಿನು. ಸೆಲ್ ಮಾರ್ಜಿನ್ ಅಂದರೆ 0.08 0.08 ಅಂತ ಇರುತ್ತೆ. ಓಕೆ ಮಾಡ್ತೀನಿ. ಸರ್ ಸೆಲ್ ಮಾರ್ಜಿನ್ ಅಂದರೆ ಏನಿದೆ, ನಾ ಏನು ಡಾಟಾ ಬರಿತಿದ್ದೀನಲ್ವ, ನಾ ಫಿಕ್ಸ್ಡ್ ಕಾಲಮ್ ಮಾಡ್ತೀನಿ. ಇಲ್ಲಿ ಬಂದು ಫಿಕ್ಸ್ಡ್ ಕಾಲಮ್ ಮಾಡ್ತೀನಿ. ಪ್ರತಿಯೊಂದು ಆಪ್ಷನ್ ಕೂಡ ಎಲ್ಲ ಸ್ಟೂಡೆಂಟ್ಗಳಿಗೆ ಹೇಳ್ತೀನಿ. ಆನ್ಲೈನಲ್ಲೇ ನೋಡ್ತಾ ಇರೋ ವಿಡಿಯೋ, ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿರೋ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಅಥವಾ ನಮ್ಮ ಯೂಟ್ಯೂಬ್ನಲ್ಲಿ ಯಾರನ್ನ ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ಹೇಳ್ತೀನಿ, ಯಾವುದೇ ಕ್ಲಾಸ್ ಆದ ತಕ್ಷಣ ನೀವು ಅದನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ ಮಾತ್ರ ನಿಮಗೆ ಅದು ನೆನಪಿರುತ್ತೆ. ಇಲ್ಲಾಂದರೆ ಏನಾಗುತ್ತಪ್ಪ ಅಂದರೆ, ಒಂದು ಪಾಠ ಸರ್ ಮುಂದಿನ ಪಾಠ ಹೇಳ್ತಾ ಇರುವಾಗ ಹಿಂದಿನ ಪಾಠ ನೆನಪೋಗುತ್ತೆ. ಇದು 100%. ಯಾರು ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡ್ತೀರಿ, ಯಾರು ಅವತ್ತಿಂದ ಅವತ್ತೇ ಪ್ರಾಕ್ಟೀಸ್ ಮಾಡ್ತೀರಿ. ನಾವು ಒಂದು ಕ್ಲಾಸನ್ನು ಅರ್ಧ ಗಂಟೆ ಹೇಳಿದ್ರೆ ನಿಮ್ಮದು ಪ್ರಾಕ್ಟೀಸ್ ಸೆಷನ್ ಎಷ್ಟಿರಬೇಕಪ್ಪ ಅಂದರೆ 2 ಅವರ್ಗಿಂತ ಹೆಚ್ಚಿಗಿರ್ಬೇಕು. ಭಾಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಗೊತ್ತಾ, 1 ಅವರ್ ಪಾಠ ಕೇಳ್ತಾರೆ, ನಾವು 1 ಅವರ್ ಹೇಳ್ತೀನಿ, ಅವ್ರು ಪ್ರಾಕ್ಟೀಸ್ ಮಾಡೋದು 15 ನಿಮಿಷ. ಆಯ್ತು ಸರ್ ಎಲ್ಲ ಹೇಳ್ಯಾರ, ಎಲ್ಲ ಆಪ್ಷನ್ ತಿಳಿದ ಅಂತ ಹೇಳ್ತಾರೆ. ಆದರೆ ಒಂದೇ ಮಾತು ಹೇಳ್ತೀನಿ, ಅದು ನಿಮಗೆ ಕಂಪ್ಲೀಟ್ ಲೈಫ್ ಲಾಂಗ್ ನೆನಪು ಇರೋದಿಲ್ಲ. ಅದಕ್ಕೆ ಕಲಿಬೇಕಾದ್ರೆ ಪ್ರತಿದಿನ ನಾ 15 ನಿಮಿಷ ಕ್ಲಾಸ್ ಹೇಳಿದ್ರೆ ನೀವು 1 ಅವರ್ ಪ್ರಾಕ್ಟೀಸ್ ಮಾಡಬೇಕು. ನಂದು ಅರ್ಧ ಗಂಟೆ ಕ್ಲಾಸ್ ಆದರೆ ಮಿನಿಮಮ್ ನಾವು 1.5 ಅವರ್ ಅಥವಾ 2 ಅವರ್ ಪ್ರಾಕ್ಟೀಸ್ ಮಾಡಿದ ಮಾತ್ರ ನೀವು ಪರ್ಫೆಕ್ಟ್ ಆಗ್ತೀರಿ. ಸುಮ್ಮನೆ ಮ್ಯಾಗಿಂದ ಆಪ್ಷನ್ ನೋಡ್ತಾ ಇದ್ದರೆ ಆಗೋದಿಲ್ಲ. ಯಾಕಂದರೆ ಇದನ್ನು ಪ್ರಾಕ್ಟಿಕಲ್ ಲೈಫಲ್ಲಿ ಕೂಡ ನಾನು ನೋಡೇ ಹೇಳ್ತಾ ಇದ್ದೀನಿ. ನನ್ನ ಬಳಿ ಭಾಳಷ್ಟು ಸ್ಟೂಡೆಂಟ್ ಅಡ್ಮಿಷನ್ ಮಾಡಿದಾಗೂ ಕೆಲವೊಬ್ರು ಏನು ಮಾಡ್ತಾರೆ, ಸ್ಕೂಲಲ್ಲಿ ಭಾಳ ಆ್ಯಕ್ಟಿವ್ ಇರ್ತಾರೆ, ಓದ್ತಾ ಇರ್ತಾರೆ, ಎಲ್ಲ ಮಾಡ್ತಾರೆ. ಇಲ್ಲಿ ಬಂದಾಗ ಏನು ಮಾಡ್ತಾರಪ್ಪ ಅಂದ್ರೆ ನನ್ನ ಕೋರ್ಸ್ ಮುಗಿಸ್ಕೋತಾರೆ, ಎಲ್ಲ ಓದ್ತಾರೆ. ಆದರೆ ಅವ್ರು ಮುಂದಿನ ಕೋರ್ಸ್ ಕಲಿಯತನ, ನೆಕ್ಸ್ಟ್ ಸಾಫ್ಟ್ವೇರ್ ಕಲಿತಾನೆ, ಹಿಂದಿನ ಸಾಫ್ಟ್ವೇರ್ ನೆನ್ಪು ಹೊಡಿತಾರೆ. ಅದಕ್ಕೋಸ್ಕರ ಎಲ್ಲ ಆನ್ಲೈನಲ್ಲಿ ಕಲಿತಿರುವ ಮತ್ತು ಯೂಟ್ಯೂಬ್ನಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಪರ್ಫೆಕ್ಟ್ ಮಾಡೋಕ್ಕೆ ನಂದು ಒಂದು ಸಜೆಷನ್ ಅಂತ ಇದೆ. ಓಕೆನಾ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಇದೆ, ಇಲ್ಲಿ ಬಂದುಬಿಟ್ಟು ಇದು ಸೆಲ್ ಮಾರ್ಜಿನ್ ಅಂತ ಇದೆ. ಸರ್ ಸೆಲ್ ಮಾರ್ಜಿನ್ ಅಂದರೆ ಏನಿದೆ, ಇಲ್ಲೇ ಕ್ಲಿಕ್ ಮಾಡಿದ್ದೀನಿ. 0.8 ಅಂತ ಮಾರ್ಜಿನ್ ಕೊಟ್ಟಿದ್ದೀನಿ. ಎಲ್ಲ ಕಡೆ ನೋಡಿ ಸ್ಟೂಡೆಂಟ್, ಹೈಟ್ನೂ ಅಷ್ಟೇ ಬಿಡ್ತಿದೆ. ಈ ಸೈಡ್ 4 ಕಡೆ ಸೇಮ್ ಗ್ಯಾಪ್ ಇರುತ್ತೆ. ಹೈಟ್ ಇದೇನು ಸೆಲ್ ಟಾಪ್ ಬಾಟಮ್ ಲೆಫ್ಟ ರೈಟ್ 4 ಸೈಡ್ ಮಾರ್ಜಿನ್ ಸೇಮ್ ಇರುತ್ತೆ. ಆದರೆ ಇಲ್ಲೇ ಬಂದುಬಿಟ್ಟು ನಾ ಸೆಲ್ ಮಾರ್ಜಿನನ್ನು ಏನು ಮಾಡ್ತಾಯಿದ್ದೀನಿ, 0.000 ಅಂತ ಕ್ಲಿಕ್ ಮಾಡ್ತೇನೆ. ಈಗ ನೋಡಿ ಸ್ಟೂಡೆಂಟ್, 4 ಕಡೆ ನಮ್ಮ ಸೆಲ್ ಡಾಟಾ ಜಾಯಿಂಟ್ ಆಗಿದೆನಾ, ನಮ್ಮ ಕಾಲಮ್ ರೋಗಳಿಗೆ ಮೆತ್ತಿದೆನಾ. ಈ ಟೈಪ್ ಬೇಕಾದರೆ ಮಾಡ್ಬೋದು. ಆದರೆ ಡಿಫಾಲ್ಟಾಗಿ ಮಾರ್ಜಿನ್ನು ಟಾಪ್ ಮತ್ತು ಏನಿರುತ್ತೆ ಲೆಫ್ಟ್ ಮತ್ತು ರೈಟಿಗೆ ಮಿನಿಮಮ್ ಮಾರ್ಜಿನ್ ಇದ್ದೇ ಇರುತ್ತೆ. 0.8 ಅಂತ ಇರುತ್ತೆ. ಇದು ಡಿಫಾಲ್ಟ್ ಮಾರ್ಜಿನ್ ಅಂತ ಹೇಳ್ತೀವಿ ನಾವು. ಇದನ್ನು ಏನಂತ ಹೇಳ್ತೀವಿ, ಡಿಫಾಲ್ಟ್ ಮಾರ್ಜಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಸಾರ್ಟ್ ಅಂತ ಇದೆ. ಏನಂತ ಇದೆ, ಸಾರ್ಟ್. ಸರ್ ಸಾರ್ಟ್ ಅಂದರೆ ಏನು ಸರ್, ಇಲ್ಲೇ ಕ್ಲಿಕ್ ಮಾಡ್ತೀನಿ, ಸೀರಿಯಲ್ ನಂಬರ್. ಓಕೆನಾ. ಸ್ಟೂಡೆಂಟ್ ನೇಮ್ ಅಂತ ಕ್ಲಿಕ್ ಮಾಡ್ತೀನಿ. ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೋಷಲ್, ಸೈನ್ಸ್, ಟೋಟಲ್ ಅಂತ ಕ್ಲಿಕ್ ಮಾಡಿದ್ದೀನಿ. ಓಕೆನಾ. ಯಾರು ಚೆನ್ನಾಗಿ ನೋಡ್ತೀರಿ ಅವ್ರು ಪರ್ಫೆಕ್ಟ್ ಕಲಿತೀರಿ. ಓಕೆನಾ. ಇಲ್ಲಿ ಬಂದುಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಹೆಸರು, ನನ್ನ ಸ್ಟೂಡೆಂಟ್ ಹೆಸರು ಟೈಪ್ ಮಾಡ್ತೀನಿ. ಒಬ್ಬರ ಹೆಸರು ಪ್ರೇಮ ಅಂತ ಇದೆ, ಒಬ್ಬರ ಹೆಸರು ಏನಿದೆಪ್ಪ ಅಂದರೆ ಯಾರ್ಯಾರು ಸೀರಿಯಲ್ ನಂಬರ್ ನೆನ್ಪಿಟ್ಕೋಬೇಕು, ಅಲ್ಲೇನು ಸೀರಿಯಲ್ ನಂಬರ್ ಹಾಕ್ತಾಯಿದ್ದೀನಲ್ವ ಅದನ್ನು ನೆನ್ಪಿಟ್ಕೋಬೇಕು. ಇನ್ನೊಬ್ಬರ ಹೆಸರು ಶಬಾನಾ ಬೇಗಮ್ ಅಂತ ಇದೆ, ಶಬಾನಾ ಬೇಗಮ್. ನೆಕ್ಸ್ಟ್ ಬಂದುಬಿಟ್ಟು ಸೌಂದರ್ಯ. ನೆಕ್ಸ್ಟ್ ಬಂದುಬಿಟ್ಟು ಸೀರಿಯಲ್ ನಂಬರ್ 1 ಬಂದುಬಿಟ್ಟು ಯಾರು ಜಾಯ್ನ್ ಆಗಿರುತ್ತೋ ಸೌಂದರ್ಯ ಆಯಿತಾ. ನೆಕ್ಸ್ಟ್ ಗಂಗಾ. ಅದಾದ ತಕ್ಷಣ ಸೀರಿಯಲ್ ನಂಬರ್ 2 ಲಕ್ಷ್ಮಿ. ಅದಾಗೋಣ ಇನ್ನೊಬ್ಬ ಜಾಯ್ನ್ ಆಗ್ಯಾನ ಮತ್ತು ಅವನ ಹೆಸರು ಬರ್ದಿಲ್ಲ ಅಂದ್ರೆ ನಾವು ಸಿಟಿಗೆ ಬರ್ತಾನೆ. ಇಲ್ಲೇ ಬಂದುಬಿಟ್ಟು ಸೀರಿಯಲ್ ನಂಬರ್ ಲಾಸ್ಟ್ ಎಷ್ಟಿದೆ, ಸೀರಿಯಲ್ ನಂಬರ್ 6 ಇದೆನಾ. ಓಕೆ 6.
ಚೆನ್ನಬಸವ, ಚೆನ್ನಬಸವ, ಓಕೆನಾ, ಬಸವ. ಓಕೆ, ಟೈಪ್ ಮಾಡಿದ್ದೇನೆ. ಈ ನಿಮ್ಮ ಸೀರಿಯಲ್ ನಂಬರ್ ನಿಮಗೆ ನೆನಪಿದೆನಾ? ಸೆಲೆಕ್ಟ್ ಮಾಡಿದ್ದೀನಿ. ಮೊದಲಿಗೆ ನೋಡಿ ಸ್ಟೂಡೆಂಟ್, ಲಾಸ್ಟಿಗೆ ಚೆನ್ನಬಸವ ಇದ್ದಾನೆ, ಮೊದಲಿಗೆ ಯಾರಿದ್ದಾರೆ? ಪ್ರೇಮ ಅಂತ ಇದ್ದಾಳೆ. ಓಕೆ, ಕ್ಲಿಕ್ ಮಾಡಿದ್ದೀನಿ. ಸಾರ್ಟಲ್ಲಿ ಕ್ಲಿಕ್ ಮಾಡ್ತೀನಿ. ಸಾರ್ಟಲ್ಲಿ ಕ್ಲಿಕ್ ಮಾಡಿ ಬಂದ್ಬಿಟ್ಟು ಅಸೆಂಡಿಂಗ್ ಅಂತ ಇದೆ. ಇಲ್ಲೇನಿದೆ? ಕಾಲಮ್ ನಂಬರ್ ಯಾವ್ದು ಸೆಲೆಕ್ಟ್ ಆಗಿದೆ? 1 ನಂಬರ್ ಅಂತ ಇದೆ. ಅಸೆಂಡಿಂಗ್ ಅಂತ ಕ್ಲಿಕ್ ಮಾಡ್ತೀನಿ. 1 to 6 ಅಂದರೆ ಸೀರಿಯಲ್ ನಂಬರ್ 1 ಯಾರ್ದು ಬಂತು? ಗಂಗಾ. ಸೀರಿಯಲ್ ನಂಬರ್ 6 ಯಾರ್ದು ಬಂತು? ಚೆನ್ನಬಸವ ಅಂತ ಬಂತು. ಮತ್ತು ಇಲ್ಲೇ ಸಾರ್ಟಲ್ಲಿ ಕ್ಲಿಕ್ ಮಾಡ್ತೀನಿ. ಡಿಸೆಂಡಿಂಗ್ ಟು ಅಸೆಂಡಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಯ್ತು ನೋಡಿ ಸ್ಟೂಡೆಂಟ್ಸ್, ಮೊದಲಿಗೆ ಬಂತು ಚೆನ್ನಬಸವ, ಎರಡನೇ ಲಾಸ್ಟಿಗೆ ಬಂತು ಗಂಗಾ. ಅಂದರೆ ಸರ್ ಇದು ಏನಾಯ್ತು ಸರ್, ಇದು ನಿಮ್ಮದು ಸೆಲ್ ಒಂದು ಕಂಪ್ಲೀಟ್ ರೋನಲ್ಲಿರುವ ಡಾಟಾನ ತೆಗೆದುಕೊಂಡು ಅಸೆಂಡ್ ಟು ಡಿಸೆಂಡಿಂಗ್, ಡಿಸೆಂಡ್ ಟು ಅಸೆಂಡಿಂಗ್, ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಏರಿಕೆ ಕ್ರಮದಿಂದ ಇಳಿಕೆ ಕ್ರಮ, ಇಳಿಕೆ ಕ್ರಮದಿಂದ ಏರಿಕೆ ಕ್ರಮ, ಅದು ಮಾಡಬೇಕಾದ್ರೆ ಇದು ಸಾರ್ಟ್ ಅನ್ನೋ ಆಪ್ಷನ್ ಯೂಸ್ ಮಾಡ್ತೀವಿ. ಭಾಳಷ್ಟು ಸ್ಟೂಡೆಂಟ್ಗಳಿಗೆ ಏನು ಅನಿಸುತ್ತೆ ಗೊತ್ತಾ, ಸರ್ ಮುಂದೆ ನಾನು ಮಾರ್ಕ್ಸ್ ಹಾಕಿರ್ತೀನಿ ಸರ್, ಅದು ಮಾರ್ಕ್ಸ್ ಏನೋ ಚೇಂಜಸ್ ಆಗುತ್ತಾ? ಬೇಕಾದರೆ ನಾವು ಒಬ್ರಿಬ್ಬರು ಮಾರ್ಕ್ಸ್ ಹಾಕ್ತೀನಿ. ನಮ್ಮ ಚೆನ್ನಬಸವ ಬಂದ್ಬಿಟ್ಟು SLC ಅಲ್ಲಿ 125ಕ್ಕೆ 123 ತೊಗೊಂಡಿದ್ದಾನೆ. ಒಂದು ಅಂದಾಜು ಮಾರ್ಕ್ಸ್ ಹಾಕ್ತಾಯಿದ್ದೀನಿ. ಓಕೆನಾ, ಇದು ಒಂದು 52, 85 ಏನೋ ಒಂದು ಹಾಕಿದ್ದೀನಿ. ಇಲ್ಲಿ ಇನ್ನೊಬ್ಬರು ಸ್ಟೂಡೆಂಟ್ ಹಾಕ್ತಾಯಿದ್ದೀನಿ, ಯಾರ್ದು? ಸೌಂದರ್ಯನ್. ಓಕೆನಾ, ಹಾಕಿದ್ದೀನಿ. ಈಗ ಮತ್ತೆ ನಿಮಗೆ ಇನ್ನೊಂದು ಸರಿ ಸಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸೌಂದರ್ಯನ್ ಎದುರು ಡಾಟಾ ಬರ್ತಿದ್ದೀನಿ. ಸಾರ್ಟ್ A to Z ಅಂತ ಕ್ಲಿಕ್ ಮಾಡ್ತೀನಿ. ಏನಾಯ್ತು ನೋಡಿ ಸ್ಟೂಡೆಂಟ್ಸ್, ಆಕಿನ ಡಾಟಾ ಅಲ್ಲೇ ಇದೆಯಾ? ಚೆನ್ನಬಸವನ ಡಾಟಾ ಅವನ ಬಲ್ಲೇ ಬಂತ. ಮತ್ತು ಇಲ್ಲೇ ಕ್ಲಿಕ್ ಮಾಡಿದ್ದೀನಿ. ಡಿಸೆಂಡ್ ಟು ಅಸೆಂಡಿಂಗ್ ಕ್ಲಿಕ್ ಮಾಡಿದ್ರೆ ಎಲ್ಲ ಉಲ್ಟಾ ಆಯ್ತಾ? ಕ್ಲಿಯರ್ ಆಯಿತಾ? ಓಕೆನಾ, ಅಂದರೆ ನಿಮ್ದು ಕಂಪ್ಲೀಟ್ ಡಾಟಾ ಜೊತೆಗೇನೆ ನಿಮ್ಮದು ಏನು ಡಾಟಾ ಇದೆಯಲ್ಲ, ಆ ಡಾಟಾ ಜೊತೆಗೆ ನಿಮ್ಮ ರೋ ಅಪ್ ಡೌನ್ ಅಂತ ಮೂಮೆಂಟ್ ಆಗುತ್ತೆ. ಅದು ಏನಂತ ಹೇಳ್ತೀವಿ? ಸಾರ್ಟ್ ಅಂತ ಹೇಳ್ತೀವಿ. ಈಗ ಇಲ್ಲಿ ಆಪ್ಷನ್ ನೋಡಿ ಸ್ಟೂಡೆಂಟ್ಸ್, ಇದು ರೋ ರಿಪೀಟ್ ಹೆಡರ್ ರೋ ಅಂತ ಇದೆ. ಆದರೆ ಆಪ್ಷನ್ ಏನಾಗ್ತಾ ಇದೆ? ಆನ್ ಆಗ್ತಾ ಇಲ್ಲ. ಆಪ್ಷನ್ ಏನಾಗ್ತಾ ಇದೆ? ಆನ್ ಆಗ್ತಾ ಇಲ್ಲ. ಕಲಿಬೇಕಾ? ಇದು ಆಪ್ಷನ್ ಕಲಿಬೇಕಾದ್ರೆ ನೀವೇನು ಮಾಡಬೇಕು? ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಕಾಮೆಂಟ್ ನನಗೆ ಬರ್ತಾ ಇಲ್ಲ, ಕಾಮೆಂಟ್ ಬಂದರೆ ಇದು ಆಪ್ಷನ್ ಹೇಳ್ತೀನಿ. ಓಕೆನಾ, ಅದು ಆನ್ ಆಗ್ಬೇಕು ಸರ್. ಅದು ಕಲಿಬೇಕಂದ್ರೆ ನೀವೇನು ಮಾಡ್ಬೇಕಪ್ಪ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಬೇಕು. ಎಲ್ಲಿ ಮಾಡಬೇಕು? ಯೂಟ್ಯೂಬ್ದಾಗ. ಓಕೆನಾ, ಯೂಟ್ಯೂಬ್ದಾಗ ಕಡೆಗೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ನೇಮ್, ಅಲ್ಲಿ ಕಾಮೆಂಟ್ ಮಾಡಿ. 100% ನಾಳೆ ಹೇಳ್ತೀನಿ. ಸುಮಾರು 4-5 ಕ್ವಶನ್ಗಳು ನಾ ಕಾಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ನೀವು ಯಾರೂ ಕಾಮೆಂಟ್ ಮಾಡಿಲ್ಲ, ಅದಕ್ಕೋಸ್ಕರ ನಾನು ಹೇಳಿಲ್ಲ. ನೀವು ಕಾಮೆಂಟ್ ನಮ್ಮ ಎಲ್ಲ ಬಂದುವಪ್ಪ ಅಂದರೆ ನಾನು ಎಲ್ಲ ಆನ್ಸರ್ಗಳು ಒಂದೇ ದಿನ ಹೇಳ್ತೀನಿ. ಸುಮಾರು 5 ಕ್ವಶನ್ಗಳು ನಾನು ಕೇಳಿದ್ದೆ ಇದೇ ರೀತಿ. ನೀವು ಅದನ್ನು ಕಾಮೆಂಟ್ ಮಾಡಿಲ್ಲ. ಕಾಮೆಂಟ್ ಮಾಡಿದ್ರೆ ಇದು ಆಪ್ಷನ್ 100% ಹೇಳ್ತೀನಿ. ಓಕೆನಾ, ಅದಾಗ ನೆಕ್ಸ್ಟ್ ಆಪ್ಷನ್ ಬಂತು ಕನ್ವರ್ಟ್ ಟು ಟೆಕ್ಸ್ಟ್ ಅಂತ ಇದೆ. ಕನ್ವರ್ಟ್ ಟು ಟೆಕ್ಸ್ಟ್. ಸರ್ ನಮ್ಮ ಟೇಬಲ್ ಇದೆ, ಇದಕ್ಕೆ ಟೆಕ್ಸ್ಟಿಗೆ ಕನ್ವರ್ಟ್ ಮಾಡ್ಬೇಕು ರೀ. ಕನ್ವರ್ಟ್ ಟು ಟೆಕ್ಸ್ಟ್ ಸರ್ ಏನಂತ ಕ್ರಿಯೇಟ್ ಮಾಡ್ಬೇಕು ಸರ್? ಇಲ್ಲೇ ಬರ್ತೀನಿ. ಓಕೆನಾ, ಪ್ಯಾರಾಗ್ರಾಫ್ ಮಾರ್ಕ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಏನಾಯ್ತು ನೋಡಿ, ಪ್ಯಾರಾಗ್ರಾಫ್ ಟೈಪು ನಿಮ್ಮ ಡಾಟಾ ಕನ್ವರ್ಟ್ ಆಯಿತು. ಅಂಡು ಮಾಡ್ತೀನಿ. ಇಲ್ಲೇ ಬರ್ತೀನಿ, ಲೇಔಟ್ನಲ್ಲಿ ಬರ್ತೀನಿ. ಇಲ್ಲೇ ಬಂದುಬಿಟ್ಟು ಈಗ ನಮ್ಮದು ಕಟ್ಟಿಗೆ ಕಂಪ್ಯೂಟರ್ ಸ್ಪೆಲ್ಲಿಂಗ್ ಏನಂತ ಇದೆ? ಕೆ ಅಂತ ಇದೆ. ನಾವು KC ಅಂತ ಬರಿತೀವಿ. ಇಲ್ಲಿ ಕೆ ಅಂತ ಬರ್ತಿದ್ದೀನಿ. ಓಕೆ ಮಾಡ್ತೀನಿ. ಏನಾಯ್ತು ನೋಡಿ ಸ್ಟೂಡೆಂಟ್ಸ್, ಕೆ ಮೀನಿಂಗ್ಸ್ ಇಲ್ಲಿ ಕೆ ಇದೆನಾ? ಇಲ್ಲಿ ಕೆ ಇದೆನಾ? ಕೆ ಮೀನಿಂಗ್ಸ್ ಇದೆ. ಒಂದೊಂದು ಕಾಲಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದೊಂದು ಕಾಲಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ಫಾರ್ಮುಲಾ ಅಂತ ಹೇಳ್ತೀನಿ. ಸರ್ ಫಾರ್ಮುಲಾ ಅಂದರೆ ಓಕೆ ಯಾರು ನೋಡಮ್ಮ, ಎಲ್ಲರಿಗೂ ನಿಮಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಇದು ಎಷ್ಟು ಟೋಟಲ್ ಆಯ್ತು ಅಂತ ಹೇಳ್ಬೇಕು. 10 ಸೆಕೆಂಡ್ ನಾನು ಕಾಮೆಂಟ್ ಬಾಕ್ಸ್ ನೋಡ್ತಾ ಇದ್ದೀನಿ. ಕಾಮೆಂಟ್ ಟೈಪ್ ಮಾಡಿ. 10 ಸೆಕೆಂಡ್ನಲ್ಲಿ ನೀವು ಯಾವುದೇ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಇದ್ರ ಆನ್ಸರ್ ಹೇಳ್ಬೋದಾ ಸರ್? 10 ಸೆಕೆಂಡ್ ಅಂತೀರಿ ಸರ್, 10 ನಿಮಿಷ ಕೊಟ್ಟರೆ ಆಗಲ್ಲ. ಓಕೆನಾ, ಗೊತ್ತದ ನನಗೂ. ಕೆಲವೊಬ್ರು ಮಾಡ್ಬೋದು. ನನ್ನ ಹತ್ರ ಒಬ್ಬ ಸ್ಟೂಡೆಂಟ್ ಬಂದಿದ್ದ, XYZ ಅಂತ ಹೆಸರು ಹೇಳ್ತೀನಿ. ಯಾವುದೇ ಕ್ವಶನ್ ಕೊಟ್ಟರೆ ಮ್ಯಾಥ್ಸ್ನಲ್ಲಿ 1 ಸೆಕೆಂಡಲ್ಲಿ ಆನ್ಸರ್ ಮಾಡ್ತಾನೆ. ಪ್ರಾಕ್ಟಿಕಲ್ ಕ್ಲಾಸ್ಗೆ ಬರ್ತಾನೆ ಅವನ ಹೆಸರು ಬಂದುಬಿಟ್ಟು XYZ. ನೆಕ್ಸ್ಟ್ ಫಾರ್ಮುಲಾ ಬಂದುಬಿಟ್ಟು ಇಲ್ಲೇನಿದೆ ಸರ್ ಫಾರ್ಮುಲಾ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲೇನು ಮಾಡ್ತಾಯಿದ್ದೀನಿ, ಇವಷ್ಟು ಪ್ಲಸ್ ಆಗಬೇಕು ರೀ. ಅಂದರೆ ಈಗ ಇಲ್ಲೇನು ಮಾಡಿದ್ದಾನೆ, ಚೆನ್ನಬಸವ ಎಷ್ಟು ಟೋಟಲ್ ತೊಗೊಂಡಿದ್ದಾನೆ ಎಲ್ಲ ಮಾರ್ಕ್ಸನ್ನು ಟೈಪ್ ಮಾಡಿದ್ದೀನಿ. ಫಾರ್ಮುಲಾ ಬಂದುಬಿಟ್ಟು ಈಕ್ವಲ್ ಸಮ್ ಬ್ರ್ಯಾಕೆಟ್ ಓಪನ್ ಲೆಫ್ಟ್ ಬ್ರ್ಯಾಕೆಟ್ ಕ್ಲೋಸ್. ಓಕೆ, ಆನ್ಸರ್ ಬಂತ. ಎಷ್ಟಾಯಿತು? 475. ಅದು ಆಗೋಣ. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಪ್ಲಸ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಇದೇ ಹೆಂಗೆ ಪ್ಲಸ್ ಮಾಡ್ಬೇಕು ಸರ್? ಸೇಮ್ ಆಪ್ಷನ್. ಫಾರ್ಮುಲಾ ಸಮ್ ಅಬೋವ್ ಅಂತ ಬಂದಿದೆ, ಇಲ್ಲಿ ಈಕ್ವಲ್ ಸಮ್ ಅಬೋವ್ ಅಂತ ಬಂದಿದೆ. ಆದರೆ ನನಗೇನು ಸಮ್ ಲೆಫ್ಟ್ ಅಂತ ಬೇಕು. ಏನಂತ ಬೇಕು? ಲೆಫ್ಟ್ ಬ್ರ್ಯಾಕೆಟ್ ಕ್ಲೋಸ್. ಓಕೆ
ಸರ್ ಇವೆರಡದ್ರ ಟೋಟಲ್ ಇಲ್ಲಿ ಆಗುತ್ತಾ? 100% ಆಗುತ್ತೆ. ಅದು ಬೇಕಾದರೆ ಫಾರ್ಮುಲಾ ಬಂದ್ಬಿಟ್ಟು ಈಕ್ವಲ್ ಸಮ್ ಅಬೌವ್. ಓಕೆ ಕ್ಲಿಕ್ ಮಾಡಿ, 2 ಪ್ಲಸ್ ಆಯಿತಾ? ಈ ಟೈಪ್ ಬೇಕಾದರೆ ನೀವು ಮಾಡ್ಬೋದು. ಇದು ಎರಡೂ ಕಂಪ್ಲೀಟ್ ಟೇಬಲ್ಗಳ ಮೆನ್ಯೂ. ಇಲ್ಲಿ ಇನ್ನೂ ಸ್ವಲ್ಪ ಬೇಸಿಕ್ ಇದೆ. ಇದನ್ನು 3 ಆಪ್ಷನನ್ನು ಹೇಳ್ತಾ ಇದ್ದೀನಿ. ಫಸ್ಟಿಗೆ ಮೊದಲಿಗೆ ಬಂದುಬಿಟ್ಟು ಇಲ್ಲಿ ಇನ್ಸರ್ಟ್ ಟೇಬಲ್ ಅಂತ ಇದೆ. ಈಗ ನಾ ಏನು ಹೇಳಿದೆ ಸ್ಟೂಡೆಂಟ್ಸ್, ನಿಮಗೆ ಫಸ್ಟ್ ಕ್ಲಾಸ್ನಲ್ಲಿ 10 ಕಾಲಮ್ ಬರುತ್ತೆ, 10 ಕಾಲಮ್ ಬರುತ್ತೆ, 8 ರೋ ಬರುತ್ತೆ, 80 ಸೆಲ್ ಬರುತ್ತೆ ಅಂತ ಹೇಳಿದೆ. ಇನ್ನು ನನಗೇನಾಗಿದೆ, ನನಗೆ 20 ಕಾಲಮ್ ಬೇಕಾಗಿದೆ. ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಕಾಲಮ್ ಬೇಕಾಗಿದೆ? 20 ಕಾಲಮ್. ಆವಾಗ ಏನು ಮಾಡ್ತೀನಿ, ಇನ್ಸರ್ಟ್ನಲ್ಲಿ ಬರ್ತೀನಿ, ಇನ್ಸರ್ಟ್ ಟೇಬಲ್ ಅಂತೀನಿ, ಇಲ್ಲಿ 20 ಕಾಲಮನ್ನು ಹಾಕ್ತೀನಿ. ರೋ ಎಷ್ಟು ಬೇಕು ಸರ್? 30 ಬೇಕು ಸರ್. ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಬಂತ? 20 ಕಾಲಮ್ ಬಂತು, 30 ರೋ ಬಂತು. ಬೇಕಾದರೆ ಎಷ್ಟು ಬೇಕಾದ್ರೂ ತೊಗೋಬೋದು. ಇದು ಮ್ಯಾಕ್ಸಿಮಮ್ ಮಿನಿಮಮ್ ಎಷ್ಟು ಅವಂತ ಸರ್? ಈ MS ಹೊಡೆದಾಗ ಒಂದು CET ಎಕ್ಸಾಮ್ದಾಗ ಕೇಳಿದ, ನಾನೇ ಬರೆದಿದ್ದೆ ಎಕ್ಸಾಮು. ಆ ಎಕ್ಸಾಮ್ನಲ್ಲಿ ಕೇಳಿದ ಏನಪ್ಪ ಅಂದರೆ ಟೋಟಲ್ ನಂಬರ್ ಆಫ್ ಸೆಲ್ಸ್ ಇನ್ MS ವರ್ಡ್ ಅಂತ ಕೇಳಿದ. ಅದರ ಆನ್ಸರ್ ನನಗೆ ಗೊತ್ತಿದೆ. ಓಕೆನಾ? ನಾ ಹಾಕಿದ್ದೆ ಆ ಎಕ್ಸಾಮ್ನಲ್ಲಿ. MS ವರ್ಡ್ನಲ್ಲಿ ಏನು ಕ್ವಶನ್ ಕೇಳಿದಪ್ಪ ಅಂದರೆ ಟೋಟಲ್ ನಂಬರ್ ಆಫ್ ಸೆಲ್ಸ್ ಅಂತ ಕೇಳಿದ. ನಿಮಗೆ ಬೇಕಾ ಟೋಟಲ್ ನಂಬರ್ ಆಫ್ ಕಾಲಮ್ಸ್ ಬೇಕಾ, ಟೋಟಲ್ ನಂಬರ್ ಆಫ್ ರೋ ಬೇಕಾ, ಟೋಟಲ್ ನಂಬರ್ ಆಫ್ ಸೆಲ್ಸ್ ಬೇಕಾ? ಕಾಮೆಂಟ್ ಮಾಡಿ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಇಲ್ಲೇ ಬಂದ್ಬಿಟ್ಟು ಇನ್ಸರ್ಟ್ ಟೇಬಲ್. ಏನು ಬೇಕು? ಇನ್ಸರ್ಟ್ ಟೇಬಲ್. ಕ್ಲಿಕ್ ಮಾಡಿದ್ದೀನಿ. ಇನ್ಸರ್ಟ್ ಟೇಬಲ್ನಲ್ಲಿ ಕ್ಲಿಕ್ ಮಾಡಿದ್ದೀನಿ. ಯಾವ ಟೈಪ್ ಬೇಕು ಆ ಟೈಪ್ ಟೇಬಲನ್ನು ನಾವು, ಸಾರಿ ಇದು ಡ್ರಾ ಟೇಬಲ್ ಅಂತ ಇದೆ, ನಾನು ಮಿಸ್ ಆಗಿ ಓದಿದ್ದೀನಿ. ಇನ್ಸರ್ಟ್ ಟೇಬಲ್ ಅಂತ, ಇದ್ರ ಹೆಸರು ಬಂದುಬಿಟ್ಟು ಡ್ರಾ ಟೇಬಲ್ ಅಂತ ಇದೆ. ಏನಂತ ಇದೆ? ಡ್ರಾ ಟೇಬಲ್. ಇದು 2-3 ಸರಿ ಆಪ್ಷನ್ ನಮಗೆ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗಿದೆ. ಅದಾದ ತಕ್ಷಣ ಎಕ್ಸೆಲ್ ಸ್ಪ್ರೆಡ್ಶೀಟ್ ಅಂತ ಇದೆ. ಕ್ಲಿಕ್ ಮಾಡಿ ಎಕ್ಸೆಲ್ ಸ್ಪ್ರೆಡ್ಶೀಟನ್ನು ಕ್ಲಿಕ್ ಮಾಡಿ. ಸರ್ ಏನಾಯಿತು ಸರ್, ನಮಗೆ ಒಂದೂ ಗೊತ್ತಾಗ್ತಾ ಇಲ್ಲ. ನೀವು ಕರ್ಸರ್ ಎಕ್ಸೆಲ್ನಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಕ್ಸೆಲ್ ಮೆನ್ಯೂ ಬಂತು. ಬೇಕಾದರೆ ನೋಡಿ, ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾ, ಡಾಟಾ, ರಿವ್ಯೂ, ವ್ಯೂ ಅಂತ ಬಂತು. ಆದರೆ ಕರ್ಸರ್ ಹೊರಗೆ ಕ್ಲಿಕ್ ಮಾಡಿದ್ರೆ ಸಾಕು, MS ವರ್ಡ್ನ ಮೆನ್ಯೂ ಬರುತ್ತೆ. ಈಗ ಪೇಜ್ ಲೇಔಟ್, ರೆಫರೆನ್ಸ್, ಮೇಲಿಂಗ್, ರಿವ್ಯೂ, ವ್ಯೂ. ಅಂದರೆ ಇಲ್ಲಿ ಡೈರೆಕ್ಟ್ ಎಕ್ಸೆಲ್ ಬೇಕಾದರೆ ಇಲ್ಲಿ ಫ್ರಮ್ ಎಕ್ಸೆಲ್ ಸ್ಪ್ರೆಡ್ಶೀಟ್ನಲ್ಲಿ ನೀವು ಕ್ಲಿಕ್ ಮಾಡಿ ಯೂಸ್ ಮಾಡ್ಬೋದು. ಅದಾದ ತಕ್ಷಣ ಸರ್ ನನಗೊಂದು ಅರ್ಜೆಂಟ್ ಕ್ಯಾಲೆಂಡರ್ ಬೇಕಾಯ್ತು ಸರ್, ನನಗೊಂದು ಅರ್ಜೆಂಟ್ ಕ್ಯಾಲೆಂಡರ್ ಬೇಕಾಯ್ತು ರೀ. ಇಲ್ಲೇ ಬರ್ರಿ, ಕ್ವಿಕ್ ಟೇಬಲ್ ಅಂತ ಬರ್ರಿ. ಏನು ಬರ್ತೀರಿ? ಕ್ವಿಕ್ ಟೇಬಲ್. ಓಕೆನಾ? ಕ್ವಿಕ್ ಟೇಬಲ್ ಅಂತ ಬಂದೆ. ಇದು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ, ಕ್ವಿಕ್ ಟೇಬಲ್ ಅಂದರೆ ನಾ ಇಲ್ಲಿ ಟೇಬಲ್ ತೊಗೋತೀನಿ, ಬಂತ? ಒಂದು ಟೇಬಲ್ ತೊಗೋತೀನಿ, ಬಂತ? ಅದಾದ ತಕ್ಷಣ ಇಲ್ಲೇ ಬರ್ತೀನಿ. ಇಲ್ಲೇ ಬಂದ್ಬಿಟ್ಟು ಬೇರೆ ಬೇರೆ ಟೈಪ್ಸ್ ಆಫ್ ನಮ್ಮದು ಇದು ಇದೆ. ಓಕೆನಾ? ಬೇರೆ ಬೇರೆ ಟೈಪ್ಸ್ ಆಫ್ ಆಪ್ಷನ್ ಇದೆ. ಇಲ್ಲಿ ಟೇಬಲ್ ಬೇಕಾದರೆ, ರೆಡಿಮೇಡ್ ಟೇಬಲ್ ಬೇಕಾದರೆ ನಾವು ತೊಗೋಬೋದು. ಯಾವುದೇ ಟೈಪ್ ಆಫ್ ರೆಡಿಮೇಡ್ ಟೇಬಲ್ ಬೇಕಾ ಸರ್? ಡಾಟಾ ಇದೆಯಲ್ಲ, ಡಾಟಾದ ಹೆಸರು ಚೇಂಜ್ ಮಾಡಿರಿ. ಈಗ ಡಾಟಾದ ಹೆಸರು ಚೇಂಜ್ ಮಾಡಿರಿ, ಇಲ್ಲಿ ಬರೆದು ಬಿಡ್ರಿ. ಈಗ ಕಟ್ಗೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಅಂತ, ಕಟ್ಗೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಎಲ್ಲಿದು? ಚಿತ್ತಾಪುರ, ಗುಲ್ಬರ್ಗ ಡಿಸ್ಟಿಕ್, ಚಿತ್ತಾಪುರ ತಾಲೂಕು. ಓಕೆನಾ? ಯಾವುದೇ ಬೇಕಾದರೆ ಟೈಪ್ ಮಾಡಿ. ರೆಡಿಮೇಡ್ ಟೇಬಲ್ ಬೇಕಾದರೆ ಬಂತು. ನೀವು ಬೇಕಂತ ನಿಮಗೆ ಇನ್ನೂ ಎಕ್ಸ್ಟ್ರಾ ಕಲೆ ಇದ್ದರೆ ಒಂದೇ ಒಂದು ಸ್ಟೂಡೆಂಟ್ಸ್ ನಿಮಗೆ 3-4 ಆಪ್ಷನ್ ಬಿಟ್ಟಿದ್ದೀನಿ. ಒಂದು ಆಪ್ಷನ್ ಬಂದುಬಿಟ್ಟು ಇದು, 2ನೇ ಆಪ್ಷನ್ ಬಿಟ್ಬಿಟ್ಟು ರಿಪೀಟ್ ಹೆಡರು, 3ನೇ ಆಪ್ಷನ್ ಬಂದುಬಿಟ್ಟು ಟೋಟಲ್ ನಂಬರ್ ಆಫ್ ಕಾಲಮ್ಸ್, ಟೋಟಲ್ ನಂಬರ್ ಆಫ್ ಸೆಲ್, ಟೋಟಲ್ ನಂಬರ್ ಆಫ್ ಏನಂತ ಹೇಳಿದ್ದೀನಿ, ಸೆಲ್, ಕಾಲಮ್, ರೋ. 5 ಆಪ್ಷನನ್ನು ಬಿಟ್ಟಿದ್ದೀನಿ. ಇವು 5 ಆಪ್ಷನ್ ಕಲಿಬೇಕಾದ್ರೆ ನಾಳೆ ವೀಡಿಯೋದಲ್ಲಿ 100% ಹೇಳಿದ್ದೀನಿ. ಮಿನಿಮಮ್ ನನಗೆ ಯೂಟ್ಯೂಬ್ನಲ್ಲಿ ಎಷ್ಟು ಕಾಮೆಂಟ್ ಆಗಬೇಕು? 15ಕ್ಕಿಂತ ಹೆಚ್ಚಿಗೆ ಕಾಮೆಂಟ್ ಆಗಬೇಕು. ಯಾರು ಮಾಡಿಸ್ರಿ ಗೊತ್ತಿಲ್ಲ, 15 ಕಾಮೆಂಟ್ ಮಾಡಿರಿ. ನಿಮಗೆ 100% ಅದು 2ನೇ ನೆಕ್ಸ್ಟ್ ಪಾರ್ಟ್ನಲ್ಲಿ ನಿಮಗೆ ಅದರ ಆನ್ಸರ್ ಸಿಕ್ಕೇ ಸಿಗುತ್ತೆ. ಓಕೆನಾ? ಇವತ್ತಿನ ಕ್ಲಾಸ್ ಎಲ್ಲರಿಗೆ ಚೆನ್ನಾಗಿ ತಿಳಿದಿದೆ ಅಂತ